ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ PU ಪರೀಕ್ಷೆ 2 ಫಲಿತಾಂಶ ಇದ್ದಿದ್ದು ರಿಲೀಸ್ ಆಗಿದೆ. ಶೇಕಡ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ನಲ್ಲಿ. ಶೇಕಡ 45.65% ಫಲಿತಾಂಶವನ್ನು ನೋಡ್ಬೋದು ನಾವು. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆಯನ್ನು ರದ್ದು ಮಾಡಿರುವುದರಿಂದ ಕರ್ನಾಟಕ ಇಂಜಿನಿಯರಿಂಗ್ ಪರೀಕ್ಷೆ ವೃತ್ತಿ ಶಿಕ್ಷಣ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯನ್ನು ವಿಳಂಬವಾಗುವುದನ್ನು ತಪ್ಪಿಸಲು ಸಲುವಾಗಿ ಸರ್ಕಾರದವರು ಏನು ಮಾಡಿದಾರಪ್ಪ ಅಂತಂದರೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಏನು ನಿರ್ಧಾರಪ್ಪ ಅಂತಂದರೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಅಖಿಲ ಭಾರತ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆಯನ್ನು ನಡೆಸಲು UG ನೆಟ್ದವರು ಒಪ್ಪಿಗೆಯನ್ನು ಇಲ್ಲಿ ನೀಡಿದ್ದಾರೆ. ಹೌದಾ, ಇಲ್ಲಿ ನೋಡ್ಬೋದು ನೀವು ಫಲಿತಾಂಶದಲ್ಲಿ ದ್ವಿತೀಯ PUC ಪರೀಕ್ಷೆ 2ರಲ್ಲಿ ಬರೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 80,535. ಅದರಲ್ಲಿ ಉತ್ತೀರ್ಣರಾದವರು 36,764. ಇಟ್ ಮೀನ್ಸ್ ಓನ್ಲಿ 45% ಮಾತ್ರ ವಿದ್ಯಾರ್ಥಿಗಳು ಏನಾಗಿದ್ದಾರಪ್ಪ ಉತ್ತೀರ್ಣರಾಗಿದ್ದಾರೆ. ರಿಮೈನಿಂಗ್ ವಿದ್ಯಾರ್ಥಿಗಳು ಏನಾಗಿದ್ದಾರಪ್ಪ ಅಂತಂದರೆ ಅನುತ್ತೀರ್ಣರಾಗಿರ್ತಾರೆ. ಹೌದಾ, ಕಳೆದ ವರ್ಷ ಮೂರು ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ 7ರಷ್ಟು ಹೆಚ್ಚಳವಾಗಿದೆ. ಹೌದಾ, ಪರೀಕ್ಷೆ 1ರಲ್ಲಿ ಶೇಕಡ 86.48 ಫಲಿತಾಂಶ ಬಂದಿತ್ತು. ಹೌದಾ, ಕಲಾ ವಿಭಾಗದಿಂದ 33,451, ವಾಣಿಜ್ಯ ವಿಭಾಗದಿಂದ 23,615 ಮತ್ತು ವಿಜ್ಞಾನ ವಿಭಾಗದಿಂದ 23,469 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಹೌದಾ, ಅದರಲ್ಲಿ ಉತ್ತೀರ್ಣ ಪ್ರಮಾಣದಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಇಲ್ಲಿ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಹೌದಾ, ಸೊ ವಿಜ್ಞಾನ ವಿಭಾಗದಲ್ಲಿ ಶೇಕಡ 96, ವಾಣಿಜ್ಯ ವಿಭಾಗದಲ್ಲಿ 92, ಕಲಾ ವಿಭಾಗದಲ್ಲಿ 83 ಫಲಿತಾಂಶವನ್ನು ಇಲ್ಲಿ ನಾವು ನೋಡಬಹುದು. ಇವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಕೌನ್ಸಿಲಿಂಗ್ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ PU ಪರೀಕ್ಷೆ 2ರಲ್ಲಿ ನಾವು ನೋಡಿದರೆ ಇಲ್ಲಿ ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲುಗೈಯನ್ನು ಸಾಧಿಸಿದ್ದಾರೆ. ಶೇಕಡ 47 ಫಲಿತಾಂಶವನ್ನು ಅವರು ಪಡೆದುಕೊಂಡಿದ್ದಾರೆ. ಬಾಲಕರು 45, ಶೇಕಡ 45 ಫಲಿತಾಂಶನ ಇಲ್ಲಿ ನಾವು ನೋಡಬಹುದು. ಹೌದಾ, ಸೊ ಇಂಜಿನಿಯರಿಂಗ್ನಲ್ಲಿ ಪ್ರತ್ಯೇಕ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಇಂಜಿನಿಯರಿಂಗ್, ಪಶು ವೈದ್ಯಕೀಯ, ಕೃಷಿ ವಿಜ್ಞಾನ ಸೇರಿದಂತೆ ಇತರ ವೃತ್ತಿ ಶಿಕ್ಷಣದ ಪದವಿ ಕೋರ್ಸ್ಗಳಿಗೆ KEA ಸಾಮಾನ್ಯ ಪರೀಕ್ಷೆ ನಡೆಸಲಾಗುತ್ತದೆ. CET ಅರ್ಹತಾ ಅಂಕಗಳ ಆಧಾರದಲ್ಲಿ ಸೀಟು ಹಂಚಿಕೆ ಮಾಡಲಾಗುತ್ತದೆ. ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರತ್ಯೇಕ ಪರೀಕ್ಷೆ ನಡೆಸದಿದ್ದರೂ ನೀಟ್ ಅಂಕಗಳ ಆಧಾರದ ಮೇಲೆ ರಾಜ್ಯ ಕೋಟಾ ಸೀಟುಗಳನ್ನು ಹಂಚಿಕೆ ಮಾಡುತ್ತದೆ ಅಂತ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಹೌದಾ, ದ್ವಿತೀಯ PU ಪೂರೈಸಿದ ಬಹುತೇಕ ವಿದ್ಯಾರ್ಥಿಗಳು ನೀಟ್ ಅಥವಾ CET ಬರೆಯುತ್ತಾರೆ. ಹಾಗಾಗಿ ಪ್ರತಿ ವರ್ಷ ಮೊದಲು 10,000ವರೆಗಿನ ರ್ಯಾಂಕ್ ಪಡೆದವರ ಬಹುತೇಕ ನೀಟ್ ಹಾಗೂ CETಯಲ್ಲೂ ಸ್ಥಾನ ಪಡೆಯುತ್ತಾರೆ. ಮೊದಲು ನೀಟ್ ಕೌನ್ಸಿಲಿಂಗ್ ನಡೆಸಿದರೆ ಅರ್ಹತಾ ಪಟ್ಟಿಯಲ್ಲಿ ಉನ್ನತ ಸ್ಥಾನ ಪಡೆದವರು ವೈದ್ಯಕೀಯ ಕಾಲೇಜುಗಳನ್ನು ಪ್ರವೇಶ ಪಡೆಯುತ್ತಾರೆ. ಅವರಿಗಿಂತ ಕಡಿಮೆ ಅಂಕ ಪಡೆದವರು CET ಕೌನ್ಸಿಲಿಂಗ್ ವೇಳೆಗೆ ಉನ್ನತ ಸ್ಥಾನಕ್ಕೆ ಬಂದು ಇಂಜಿನಿಯರಿಂಗ್ ಅಥವಾ ಇತರೆ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾರೆ. ನೀಟ್ಗೆ ಮೊದಲು ಪ್ರತ್ಯೇಕವಾಗಿ CET ಕೌನ್ಸಿಲಿಂಗ್ ನಡೆಸಿದರೆ ವೈದ್ಯಕೀಯ ಸೀಟು ಆಕಾಂಕ್ಷಿಗಳು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಪ್ರವೇಶ ಪಡೆದು ನಂತರ ನೀಟ್ ಕೌನ್ಸಿಲಿಂಗ್ನಲ್ಲಿ ವೈದ್ಯಕ ಸೀಟು ಸಿಕ್ಕರೆ ಇಂಜಿನಿಯರಿಂಗ್ ಪ್ರವೇಶ ರದ್ದು ಮಾಡಿಕೊಳ್ಳುತ್ತಾರೆ. ಇದರಿಂದ ಇಂಜಿನಿಯರಿಂಗ್ ಸೀಟುಗಳು ಖಾಲಿ ಉಳಿಯಬಹುದು. ಉಳಿದ ಸೀಟುಗಳನ್ನು ಭರ್ತಿ ಮಾಡಲು CET ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಕ್ತಾಯವಾಗಿರುತ್ತದೆ. ಇದನ್ನು ತಡೆಯಲಿಕ್ಕೆ ಏನು ಮಾಡ್ತಾ ಇದ್ದಾರಪ್ಪ ಅಂತಾರೆ ಅವರು ಪ್ರತ್ಯೇಕವಾಗಿ ಇಂಜಿನಿಯರಿಂಗ್ ಕೌನ್ಸಿಲಿಂಗನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಹೌದಾ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಅರ್ಜಿ ಸಲ್ಲಿಸಲು PU ಪರೀಕ್ಷೆ 2 ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಿದರು ಮೇ 23 ಕೊನೆಯ ದಿನವಾಗಿದೆ. ಮೇ 22ರಿಂದ 24ರವರೆಗೆ ಸ್ಕ್ಯಾನ್ ಪ್ರತಿ ಡೌನ್ಲೋಡ್ಗಳಿಗಾಗಿ ಅವಕಾಶವನ್ನು ಇಲ್ಲಿ ಕೊಟ್ಟಿರುತ್ತಾರೆ. ಮರು ಮೌಲ್ಯಮಾಪನ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಮೇ 25 ಇದ್ದು ಕೊನೆಯ ದಿನವಾಗಿರುತ್ತದೆ. ಹೌದಾ, ಸೊ ಇದು ಮಾಹಿತಿ PU ಪರೀಕ್ಷೆ 2 ಮತ್ತು CET ಕೌನ್ಸಿಲಿಂಗ್ ಬಗ್ಗೆ ಒಂದು ಲಿಟಲ್ ಬಿಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು.
ಹೌದಾ? ಸೊ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ನಾವು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.